ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಲ್ಲ, ಇದರಲ್ಲೇನೋ ನಾಟಕ ನಡೆಯುತ್ತಿದೆ. ಅಯ್ಯೋ ದೇವ್ರೇ ರೀ, ಇದ್ರಲ್ಲಿ ಯಾವ ನಾಟಕನೂ ಇಲ್ಲ, ಇಲ್ಲಿ ಯಾವ ಕಾಳಿ ಮಾತೇನೂ ಇಲ್ಲ. ಇದು ನಮ್ಮ ಮನೆ ರೀ. ಕಾಳಿ ಮಾತೆ ಎಲ್ಲಿಲ್ಲವ? ಎಲ್ಲಿ ಹೋದಲು? ನೀವೆಲ್ಲರೂ ಸೇರಿಕೊಂಡು ನನ್ನ ಮಾತೆಯನ್ನು ಹೊರಗೆ ಕಳಿಸಿದ್ದೀರಿ. ಅಯ್ಯೋ ತಾಯಿ, ನೀನಿಲ್ಲದೆ ನಾನಿರಲಾರೆ. ನಿನ್ನನ್ನು ನೋಡದೆ ಈ ಮಗ ಬದುಕಲಾರ. ಅಯ್ಯೋ ಕಾಳಿ ಮಾತೆ, ಎಲ್ಲಿ ಹೋದೆ ತಾಯಿ, ಎಲ್ಲಿ ಹೋದೆ? ನೀನಿಲ್ಲದ ಒಂದು ಕ್ಷಣವನ್ನು ನಾನು ಕಳೆಯಲಾರೆ. ಇಲ್ಲ, ತಾಯಿ ಇಲ್ಲವೆಂದ ಮೇಲೆ ನಾನು ಇರುವುದಿಲ್ಲ, ನಾನು ಬದುಕುವುದಿಲ್ಲ. ತಾಯೇ, ನಾನು ಬದುಕಿರಲಾರೆ. ಕಾಳಿ ಮಾತೆ, ಕಾಳಿ ಮಾತೆ, ಕಾಳಿ ಮಾತೆ, ಅಯ್ಯೋ ಎಂತ ಕೆಲಸ ಮಾಡ್ದೆ? ನಿನ್ ಗಂಡನ ನಿನ್ ಕೈಯಾರೆ ಸಾಯಿಸ್ಬಿಟ್ಟಲ್ಲ. ಅಯ್ಯೋ, ನಾನ್ ಸಾಯಿಸ್ಲಿಲ್ಲ, ಅವ್ರ ಗೋಡೆ ಬಿಡ್ಲಿ ಅಂತ ಹೊಡ್ದೆ. ಅಯ್ಯೋ, ಗೋಡೆ ಹೋಗಿದ್ರೆ ಸೀತಮ್ಮ ಮತ್ತೊಂದ್ ಗೋಡೆ ಕಟ್ಟಿಸ್ತಾ ಇದ್ರು. ಈಗ ಇವ್ರ ಫೋಟೋನ ಗೋಡೆ ಮೇಲೆ ಬರೋ ತರ ಮಾಡ್ಬಿಟ್ರಲ್ಲ. ಗೌಡ್ರೆ ಎದ್ದೇಳಿ, ನಿಮ್ಮನ್ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಮ್ ಫ್ರೆಂಡ್ಶಿಪ್ ಕಳ್ಕೊಂಡು ಬದುಕೋ ಶಕ್ತಿ ನನಗಿಲ್ಲ. ಎದ್ದೇಳಿ ಗೌಡ್ರೆ. ಅಯ್ಯೋ ರೇಖಾ ಅವ್ರೆ, ನಿಮ್ ಕಣ್ಣೀರ್ ವರ್ಕೌಟ್ ಆಗ್ತಿಲ್ಲ, ನೀವ್ ಸುಮ್ನೆ ಇರಿ. ಅನ್ಪೂರ್ಣವ್ರೆ, ನೀವೊಂದ್ಸಲ ಕಣ್ಣೀರ್ ಹಾಕಿ, ಅವ್ರ ಎದುರು ಎದೊಳ್ಬೋದು. ರೀ ಎದ್ದೇಳ್ರಿ, ರೀ ಎದ್ದೇಳ್ರಿ. ಅಯ್ಯೋ ದೇವ್ರೆ, ಒಂದ್ ಕೇಲ್ ಹೊಡೆದ್ರು ಸಾಯ್ಲಿಲ್ಲ, ಸುತ್ ಕೇಲ್ ಹೊಡೆದ್ರು ಸಾಯ್ಲಿಲ್ಲ, ಇದ್ರಲ್ಲಿ ಹೊಡೆದ ತಕ್ಷಣ ಸತ್ತೋಗ್ಬಿಟ್ರಲ್ರಿ. ಎದ್ದೇಳ್ರಿ, ನನಗ್ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರಿ, ಈಗ ನೀವೇ ಗೋರಿ ಕಟ್ಟಿಸ್ಕೊತಾ ಇದೀರಾ. ಹೋಗ್ಲಿ, ಗೋರಿ ಕಟ್ಸಕ್ಕೆ ದುಡ್ಡಾದ್ರೂ ಕೊಟ್ ಸತ್ ಹೋದ್ರ, ಹಂಗೆ ಹೋಗ್ಬಿಟ್ರಲ್ಲ. ನಾನ್ ದುಡ್ಡಲ್ಲಿಂದ ತರ್ಲಿ, ಎದ್ಬಿಟ್ಟು ದುಡ್ಡು ಕೊಟ್ಟು ಹೋಗ್ರಿ. ರೀ ರೀ ಎದ್ದೇಳ್ರಿ. ಬನ್ರಿ ಈ ಕಡೆ, ಬನ್ರಿ ಈ ಕಡೆ. ಪುಲ್ರೇಸು, ಯಾಕಮ್ಮೆ ಹಿಂಗ್ ಬಿದ್ಬಿಟ್ಟು ಅಳ್ತಿದ್ಯಾ? ಏನಾಯ್ತು? ರೀ, ಮತ್ತೆ ಮೊದ್ಲಿನ ಹಾಗೆ ಆಗ್ಬಿಟ್ರ ರೀ? ಸರಿ ಹೋಗ್ಬಿಟ್ರು, ನಮ್ಮ ಯಜಮಾನ ಸರಿ ಹೋಗ್ಬಿಟ್ರು. ಸರಿ ಆಗಕ್ಕೆ ನನಗೇನಾಗಿತ್ತಮ್ಮೆ? ಗೌಡ್ರೆ, ನೀವು ನೀವಾಗಿರ್ಲಿಲ್ಲ, ಕಾಳಿದಾಸ್ ಆಗಿದ್ರಿ. ಅದೇನಾಯ್ತು ಅಂತಂದ್ರೆ, ಯಾವುದೋ ರಹಸ್ಯವನ್ನು ನನ್ನಿಂದ ಮುಚ್ಚಿಡುತ್ತಿದ್ದೀರಿ. ಅದೇನೆಂದು ಹೇಳಿರಿ, ಇಲ್ಲದೆ ಹೋದರೆ ನೀವ್ಯಾರೂ ಉಳಿಯುವುದಿಲ್ಲ. ಇಷ್ಟಾಯ್ತು. ಇಷ್ಟೆಲ್ಲ ಆಯ್ತಾ? ಅಯ್ಯೋ, ನನ್ನನ್ನ ಕ್ಷಮಿಸ್ಬಿಡಮ್ಮೆ, ನನ್ನಿಂದ ನಿನಗೆ ತುಂಬಾ ತೊಂದರೆ ಆಯ್ತು. ಅಯ್ಯೋ, ಇವಳು ಒಬ್ಳೆ ಅಲ್ಲ, ನಾವೆಲ್ರೂ ತೊಂದ್ರೆ ಅನುಭವಿಸಿದೀವಿ. ಹೌದಾ? ಎಲ್ರೂ ನನ್ನನ್ನ ಕ್ಷಮಿಸ್ಬಿಡಿ. ಅಮ್ಮೆ, ನನಗೆ ಈ ವೇಷ ಹಾಕೊಂಡು ಸಿಕ್ಕಾಪಟ್ಟೆ ದೃಷ್ಟಿಯಾಗಿದೆ. ಒಂದ್ ನಿಂಬೆ ಹಣ್ಣ ತಂದ್ಬಿಟ್ಟು ನಿವಾಳಿಸಿ ಬಿಸಾಡ್ಬಿಡು. ನಿಮ್ಮೆಣ್ಣಿಂದ ದೃಷ್ಟಿ ನಿವಾರಿಸಬೇಕಾಗಿಲ್ಲ, ಮತ್ತೆ ಕ್ಯಾಚ್ ಕ್ಯಾಚ್ ಆಡೋಣ. ಏನು ಮೇಡಮ್ ಅವ್ರು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇರಾ? ಓ, ಆ ಕಾಳಿದಾಸ್ರ ಬಗ್ಗೆ ಯೋಚನೆ ಮಾಡ್ತಾ ಇರಾ? ಗೌಡ್ರು ಸರಿ ಹೋದ್ರಲ್ಲ, ನಾನ್ ಯಾಕೆ ಯೋಚನೆ ಮಾಡ್ಲಿ? ಹಾಗಾದ್ರೆ ನನ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ? ಎಲ್ಲಿ ನನ್ನ ತುಂಟ ಗಂಡ ಇನ್ನೂ ಬರ್ಲೇ ಇಲ್ಲ, ತುಂಟಾಟ ಆಡೋದಿಕ್ಕೆ ಅಂತ, ಕರೆಕ್ಟಾ? ಸದಾಶಿವನ್ಗೆ ಅದೇ ಜ್ಞಾನ ಅಂತೆ. ಹಂಗೆ ನೀವೇನೋ ಅದನ್ನೇ ಯೋಚನೆ ಮಾಡ್ತೀರಾ ಅಂದ್ರೆ ನಾನು ಅದನ್ನೇ ಯೋಚನೆ ಮಾಡ್ತೀನಾ? ಮತ್ತಿನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ರಿ? ಆಶಿಕಾ ಹೇಳಿದ್ರ ಬಗ್ಗೆ. ಆಶ್ರಮದಲ್ಲಿ ಟೀಚರ್ ಆಗಿ ವರ್ಕ್ ಮಾಡಿ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ. ಓ, ಹಾಗಾದ್ರೆ ಈ ವಿಷಯಕ್ಕೆ ನಾನು ತಲೆ ಹಾಕಲ್ಲ. ನಾನೇನಾದ್ರೂ ಆಶಿಕಾ ಅವ್ರು ಹೇಳಿದ್ದು ಸರಿಯಾಗಿದೆ, ನೀವು ಒಪ್ಕೊಳ್ಳಿ ಅಂತ ಹೇಳಿದ್ರೆ, ನೋಡಿ ನೀವು ಅವ್ರ ಪರವಾಗಿ ಮಾತಾಡ್ತಾ ಇರಂತ ನನ್ ಮೇಲೆ ಕೋಪ ಮಾಡ್ಕೋತೀರಾ. ನಾನಂತೂ ಆಟಕ್ಕಿಲ್ಲ. ಹೆಂಗ್ ನಾಟಕ ಮಾಡ್ತೀರಾ ನೋಡಿ, ಚೆನ್ನಾಗಿ ಮಾತಾಡೋದು ಮಾತಾಡ್ಬಿಟ್ಟು.
ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ನೀವೇ ಹೇಳಿ. ನನ್ನ ಅಭಿಪ್ರಾಯ ಕೇಳಿದ್ರೆ ನೀವು ಆಶ್ರಮಕ್ಕೆ ಹೋಗಿ ಮಕ್ಕಳಿಗೆ ಪಾಠ ಮಾಡೋದೇ ಒಳ್ಳೇದು ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ಅನಾಥ ಮಕ್ಕಳಿಗೆ ಪಾಠ ಮಾಡೋದ್ರಿಂದ ಪುಣ್ಯ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಆಕ್ಚುಲಿ ಈ ಆಫರ್ನ ಬೇರೆ ಯಾರಾದ್ರೂ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಒಪ್ಕೊಂಡು ಹೋಗಿ ಕೆಲಸ ಮಾಡಿರ್ತಿದೆ. ಅವಳು ನನಗೆ ರೋಡಲ್ಲಿ ಸಿಕ್ಕಿದ್ಲು. ಅವಳ ಬಗ್ಗೆ ಏನೂ ಗೊತ್ತಿಲ್ಲ. ದಾರಿಲಿ ಸಿಕ್ಕಿ ಸಹಾಯ ಮಾಡೋದು ಅನ್ನೋ ಒಂದೇ ಒಂದು ಕಾರಣದಿಂದ ಪೂರ್ತಿಯಾಗಿ ನಂಬೋದಕ್ಕೂ ಆಗಲ್ಲ ಅಲ್ವಾ? ಇದರಲ್ಲಿ ಯೋಚನೆ ಮಾಡೋದಂಥದ್ದು ಏನಿದೆ? ಅವ್ರು ಹೇಳ್ತಿರೋದು ಒಳ್ಳೇದಕ್ಕೆ ಅಲ್ವಾ? ಅವ್ರ ಬಗ್ಗೆ ಅನುಮಾನ ಪಡೋದೇನಿದೆ? ಅವ್ರು ಮಾಡ್ತಿರೋದು ಒಳ್ಳೆ ಕೆಲಸನೇ ಅಲ್ವಾ? ಒಳ್ಳೆ ಕೆಲಸನೇ, ಆದರೆ ನಿಮ್ಮ ವಿಷಯದಲ್ಲಿ ನಡ್ಕೋತಿರೋದು ನನಗಿಷ್ಟ ಆಗ್ತಿಲ್ಲ. ಎಲ್ಲೋ ಮಿಸ್ ಹೊಡಿತಿದೆ ಅನಿಸ್ತಿದೆ. ಯಾ ಮಿಸ್ಸು ಹೊಡಿತಿಲ್ಲ, ಮಿಸ್ಸಸ್ ಸಮರ್ಥ ಅವರೇ. ನೀವು ತಲೆಯಲ್ಲಿ ಏನನ್ನೋ ಇಟ್ಕೊಂಡು ಈ ರೀತಿ ಯೋಚನೆ ಮಾಡ್ತಾ ಇರಾ. ಈಗೇನು ಅವರು ನನ್ನ ಹತ್ರ ಈ ರೀತಿ ನಡ್ಕೋತಿರೋದಕ್ಕಿಂತಾನೆ ನಿಮ್ಗೆ ಈ ರೀತಿ ಯೋಚನೆ ಬರ್ತಿರೋದು. ಹಾಗಾದ್ರೆ ಇನ್ ಮುಂದೆ ಅವ್ರು ಬಂದಾಗ ನಾನು ಅವ್ರಿಗೆ ಸಿಗಲ್ಲ. ಸಿಗ್ದಾಗ ಮಾತಾಡಲ್ಲ. ಮಾತಾಡ್ಸಿದ್ರು ಹ್ಞೂ ಅಂತ ಏನೋ ಒಂದು ಹೇಳಿ ಎಸ್ಕೇಪ್ ಆಗಿ ಹೋಗ್ತೀನಿ. ಓಕೆನಾ? ನೀವ್ ಯಾಕ್ರಿ ಅವಳಿಗೆ ಹೆದರ್ಕೋಬೇಕು? ನಮ್ಮ ಮನ್ಸು ಸರಿಯಾಗಿದ್ರೆ ನಾವ್ ಯಾರಿಗೂ ಹೆದರ್ಕೋಬೇಕಾಗಿಲ್ಲ. ಆಕ್ಚುಲಿ ನನಗೆ ನಿಮ್ಮ ಮೇಲೆ ತುಂಬಾ ನಂಬಿಕೆ ಇದೆ. ನನಗೆ ಗೊತ್ತು ಅವಳಿಗೆ ನೀವು ಕರ್ಗೋರಲ್ಲ ಅಂತ. ಇಷ್ಟೆಲ್ಲ ನಂಬಿಕೆ ಇದೆ ಅಂತಂದ್ಮೇಲೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇರಾ? ನೋಡಿ, ನಿಮ್ಗೆ ಆಶ್ರಮದಲ್ಲಿ ಟೀಚರ ಕೆಲಸ ಮಾಡೋದಕ್ಕೆ ಇಷ್ಟ ಇದೆ ಅಂತ ಅಂದ್ರೆ ಇಷ್ಟ ಇದೆ ಅಂತ ಹೇಳಿ. ಇಲ್ಲ ಅಂದ್ರೆ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ತಗೊಳ್ಳಿ. ಆಯ್ತು, ಹಾಗೆ ಮಾಡ್ತೀನಿ. ಅವಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡು ಓಕೆ ಅಂತೀನಿ. ಸರಿ, ಈಗ ಅವ್ರ ವಿಷಯ ಮುಗೀತು, ನಮ್ ವಿಷಯಕ್ಕೆ ಬನ್ನಿ. ಏನು? ನಾನಿವಾಗ ಮಲ್ಕೋಬೇಕು, ಎದ್ದು ಹೋಗಿ. ರೀ, ಗಂಡ ಹೆಂಡತಿ ಅಂದ್ಮೇಲೆ ಬೇರೆ ಬೇರೆ ರೂಮಲ್ಲಿ ಮಲ್ಕೋತಾರ? ನನ್ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನಿಮ್ ಕಷ್ಟ ಅರ್ಥ ಮಾಡ್ಕೊಳಕ್ ಬಂದ್ರೆ ನನಗ್ ಕಷ್ಟ ಆಗುತ್ತೆ. ನೋಡಿ, ಅತ್ತೆ ಯಾವತ್ತೂ ಒಂದೇ ರೂಮಲ್ಲಿ ಮಲ್ಕೊಳ್ಳಿ ಅಂತಾರೋ ಅಲ್ಲಿವರೆಗೂ ನಾವಿಬ್ರು ದೂರ ದೂರ. ಎದ್ದು ಹೋಗಿ, ಇಲ್ಲಾಂದ್ರೆ ಅತ್ತೆನ್ ಕರಿತೀನಿ. ಹಾ ಸೂಪರ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತೀರ ಕಣ್ರಿ. ಆಯ್ತು, ಈ ವಿಷಯವಾಗಿ ಅಮ್ಮನ ಹತ್ರ ಮಾತಾಡಿ ಅವ್ರು ಒಪ್ಪಿಗೆ ತಗೊಂಡೆ ಈ ರೂಮಿಗೆ ಎಂಟ್ರಿ ಕೊಡ್ತೀನಿ. ಆಮೇಲೆ ವಿಚಾರಿಸ್ಕೋತೀನಿ. ಗುಲಾಬಿ ಅವರೇ, ಗುಡ್ ನೈಟ್. ಮೈ ಡಿಯರ್ ಮಾದಪ್ಪ, ಏನಪ್ಪಾ ನನ್ನ ಸ್ಥಿತಿ? ಮತ್ತೆ ಕೈಲಿ ಕೆಲಸ ಇಲ್ದೇನೆ ಕೂರೋಂಗಾಯ್ತು. ಆ ಅವಿವೇಕಿ ಅಖಿಲ್ಗೆ ಆಕ್ಸಿಡೆಂಟ್ ಆಗದೆ ಇದ್ದಿದ್ರೆ ನಾಗಮಣಿಯವರು ಫಾರಿನ್ಗೆ ಹೋಗ್ತಿರ್ಲಿಲ್ಲ. ಅವ್ರು ಫಾರಿನ್ಗೆ ಹೋದವರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ. ಅದೇನೋ ಅಂತಾರಲ್ಲ, ಅಂಗಾಲಿಗೆ ಹೊಡೆದ ಏಟಿಗೆ ತಲೆ ಕೂದಲೆಲ್ಲ ಇನ್ನೊಂಚೂರು ಮೇಡಮ್, ಇನ್ನೊಂಚೂರು ಮೇಡಮ್. ಚಾಕು ಈ ಕಡೆ ಬರ್ಲಿಲ್ಲ ಅಂದ್ರೆ ಹಾಕ್ತೀನಿ ಚಾಕು. ಆಮಿ ಎಲ್ಲ ಸರಿ ಹೋಯ್ತು. ಅವ್ವ